ಫ್ರೆಂಡ್ಸ್ ಮತ್ತು ಬ್ಯಾಡ್ ಫ್ರೆಂಡ್ಸ್ಗಳ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನು ನೋಡೋದಾದರೆ, ಗುಡ್ ಫ್ರೆಂಡ್ಸ್ ಯಾವಾಗಲೂ ನಮಗೆ ಒಳ್ಳೆಯದನ್ನೇ ಬಯಸ್ತಿರ್ತಾರೆ. ಹಾಗೆ ಆ ಗುಡ್ ಫ್ರೆಂಡ್ಸ್ ಏನಂತಂದರೆ, ನಾವು ಯಾವುದೇ ಒಂದು ವಿಷಯವನ್ನು ಹೇಳ್ಕೊಂಡಾಗ ಆ ವಿಷಯ ಸರಿ ಇದ್ದರೆ ಅದನ್ನು ಸಪೋರ್ಟ್ ಮಾಡೋದಾಗಿರ್ಬೋದು, ಅಪ್ರಿಸಿಯೇಟ್ ಮಾಡೋದಾಗಿರ್ಬೋದು, ಅಥವಾ ಯಾವುದೇ ಒಂದು ವಿಷಯ ನಮ್ಮ ಕಡೆಯಿಂದ ತಪ್ಪಾದಾಗ ಅಥವಾ ಆ ವಿಚಾರ ನಮ್ಮದು ತಪ್ಪಾಗಿದ್ದಾಗ ಅದ್ರ ಬಗ್ಗೆ ತಿಳಿಸಿ ಹೇಳುವಂತಹ ಒಂದು ಫ್ರೆಂಡ್ಸ್ ಆಗಿದ್ದಾರೆ. ಹಾಗೆ ಕಷ್ಟ ಅಂತ ಬಂದಾಗ ಅಂತಹ ಒಂದು ಗುಡ್ ಫ್ರೆಂಡ್ಸ್ಗಳು ನಮ್ಮ ಜೀವನದಲ್ಲಿ ಯಾವಾಗಲೂ ಮೊದಲು ಇರ್ತಾರೆ. ಹಾಗೆ ನಾವು ಯಾವುದೇ ಒಂದು ಹೊಸದನ್ನು ವಿಡಿಯೋ ಮಾಡಿ ಹಾಕಿದಾಗ ಅಥವಾ ಒಂದು ಹೊಸ ಅಡ್ವೆಂಚರನ್ನು ಮಾಡಿರುವಂಥ ಒಂದು ಪೋಸ್ಟನ್ನು ಮಾಡ್ಕೊಂಡಾಗ ಅಥವಾ ಹ್ಯಾಪಿಯನ್ನು ಸೇವ್ ಮಾಡಿಕೊಂಡಾಗ ಅಂತಹ ವ್ಯಕ್ತಿಗಳು ಲೈಕ್ ಮಾಡೋದಾಗಲಿ ಅಥವಾ ಸೇವ್ ಮಾಡೋದಾಗಲಿ ಮೊದಲೇ ಮಾಡಿರ್ತಾರೆ. ಹಾಗೆ ಯಾವುದೇ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿದಾಗ, ಇಲ್ಲ ಮಚ್ಚ ನಾನು ಇರ್ತೀನಿ, ನೀನು ಮಾಡು ಆ ಕೆಲಸವನ್ನು ಅಂತ ಹೇಳುವಂತಹ ಮನೋಭಾವವನ್ನು ಹೊಂದಿರ್ತಾರೆ. ಅಂಥ ವ್ಯಕ್ತಿಗಳು ಯಾವತ್ತೂ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡೋದಾಗಲಿ ಅಥವಾ ಹಿಂದೆ ಮಾತಾಡೋದಾಗಲಿ ಅನ್ನೋಂಥ ಮಾತನ್ನು ಯಾವತ್ತೂ ಅವರು ಆಡ್ತಿರಲ್ಲ. ಅಂತಹ ವ್ಯಕ್ತಿಗಳನ್ನು ನಮ್ಮ ಲೈಫಲ್ಲಿ ನಾವು ಯಾವತ್ತೂ ಕಳ್ಕೊಳ್ಬಾರ್ದು. ಅಂತಹ ವ್ಯಕ್ತಿಗಳಿಗೆ ನಾವು ಕೂಡ ಸಪೋರ್ಟ್ ಆಗಿರಬೇಕು. ಇನ್ನು ಬ್ಯಾಡ್ ಮೈಂಡ್ಸೆಟ್ ಇರುವಂತಹ ಫ್ರೆಂಡ್ಸ್ಗಳು ಅಥವಾ ರಿಲೇಷನ್ಸ್ಗಳು ಅಥವಾ ಬಾಯ್ ಫ್ರೆಂಡ್ ಹೆಂಗಿರ್ತಾರೆ ಅಂತಂದರೆ, ಅವರು ಯಾವಾಗಲೂ ನೆಗೆಟಿವ್ ಮಾತಾಡೋದಾಗಿರ್ಬೋದು, ನಮ್ಮ ಬಗ್ಗೆ ಹೊಟ್ಟೆ ಕಿಚ್ಚು, ಜಲಸ್ಸು, ನಮ್ಮ ಬಗ್ಗೆ ಹಿಂದೆ ಮಾತಾಡೋದಾಗಿರ್ಬೋದು. ನಾವು ಏನೇ ಒಂದು ಒಳ್ಳೆಯದನ್ನು ಮಾಡಿದಾಗ ಅವ್ರ ಕಣ್ಣಿಗೆ ಅದು ಕೆಟ್ಟದಾಗೆ ಕಾಣಿಸಿರ್ತೈತಿ. ಅದು ಒಳ್ಳೆಯದಾಗಿ ಕಂಡ್ರೂ ಕೂಡ ಎಲ್ಲಿ ಮುಂದೆ ಹೋಗ್ತಾರೆ ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಅದನ್ನು ನೆಗೆಟಿವ್ ಆಗಿ ಮಾತಾಡುವಂತಹ ಫ್ರೆಂಡ್ಸ್ ಇರ್ತಾರೆ. ಹಾಗೆ ಇವತ್ತೇನೋ ಮುಂದೆ ಚೆನ್ನಾಗಿ ಮಾತಾಡಿರ್ತಾರೆ, ಆದರೆ ಹಿಂದೆ ಮಾತ್ರ ಯಾವಾಗಲೂ ನೆಗೆಟಿವ್ ಅನ್ನ ಮಾತಾಡಿರ್ತಾರೆ. ಯಾವುದೇ ಒಂದು ವಿಡಿಯೋ ಅಥವಾ ಏನೇ ಒಂದು ಪೋಸ್ಟ್ ಮಾಡಿದಾಗ ಫಸ್ಟ್ ನೋಡಿದ್ದೇ ಅವರಾಗಿರ್ತಾರೆ. ಅದರಲ್ಲಿ ಲೈಕ್ ಆಗಲಿ ಅಥವಾ ಶೇರ್ ಆಗಲಿ ಮಾಡುವಂತಹ ಮನಸ್ಥಿತಿಯನ್ನು ಅವರು ಹೊಂದ್ಕೊಂಡಿರಲ್ಲ. ಸೊ ಅಂತಹ ವ್ಯಕ್ತಿಗಳನ್ನು ಅಥವಾ ಹಿಂದೆ ಮಾತಾಡುವಂತಹ, ಹಿಂದೆ ನೆಗೆಟಿವ್ ಆಗಿ ಮಾತಾಡುವಂತಹ ಒಂದು ಫ್ರೆಂಡನ್ನು ಅಥವಾ ಫ್ರೆಂಡ್ಸನ್ನು ಅಥವಾ ಬಾಯ್ ಫ್ರೆಂಡನ್ನು ಅಥವಾ ಅಂದರೆ ರಿಲೇಷನ್ಸ್ಗಳನ್ನು ನಾವು ದೂರ ಇಡೋದೇ ಬೆಸ್ಟ್ ಅನ್ಸುತ್ತೆ. ಯಾಕಂದರೆ ಅಂತಹ ಒಂದು ನೆಗೆಟಿವ್ ಮೈಂಡ್ಸೆಟ್ ಇರುವಂತಹ ಫ್ರೆಂಡ್ಸ್ಗಳಿಂದ ನಮ್ಮ ಮೈಂಡ್ಸೆಟ್ ಹಾಳು ಆಗೋದಲ್ಲದೆ ನಮ್ಮ ಟೈಮ್ ಕೂಡ ವೇಸ್ಟ್. ಆದರೆ ಗುಡ್ ಫ್ರೆಂಡ್ಸನ್ನು ನಮ್ಮ ಲೈಫಲ್ಲಿ ಯಾವತ್ತೂ ಕಳ್ಕೊಳಕ್ಕೆ ಹೋಗಬಾರ್ದು. ಅಂತಹ ಫ್ರೆಂಡ್ಸ್ಗಳಿಗೆ, ಅಂತಹ ಒಂದು ಫ್ರೆಂಡ್ಸ್ಗೆ ಕೂಡ ನಾವು ನಿಯತ್ತಾಗಿರಬೇಕು.